ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ರೂಮ್ಗಳನ್ನ ಹೇಗೆ ನೀವು ಬುಕ್ ಮಾಡೋದು, ಯಾವ ರೂಮ್ಗಳು ಅವೈಲಬಿಲಿಟಿ ಸಿಗ್ತವೆ, ಮತ್ತೆ ರೂಮ್ಗಳ ರಿವ್ಯೂ, ಯಾವ ಗೆಸ್ಟ್ ಹೌಸು ಬೆಸ್ಟು, ಮತ್ತೆ ವೆಬ್ಸೈಟ್ ಯಾವುದು ಕರೆಕ್ಟ್ ಅಂದ್ರೆ ತುಂಬಾ ಫ್ರಾಡ್ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದು ಬೆಸ್ಟ್ ವೆಬ್ಸೈಟ್ ನಿಮಗೆ ರೂಮ್ನ ಬುಕ್ ಮಾಡೋಕ್ಕೆ, ಏನೇನು ಅಪ್ಡೇಟ್ ಮಾಡಿದ್ದಾರೆ ತುಂಬಾನೇ ಇವ್ರಿಗೆ ವೆಬ್ಸೈಟಲ್ಲಿ ನೀವು ಹೊಸ ಥರದ ಎಲ್ಲ ಪ್ರತಿಯೊಂದು ಕೂಡ ಕಾರ್ಯಕ್ರಮಗಳಾಗಲಿ, ಇವೆಂಟ್ಸ್ಗಳಾಗಲಿ, ಸೇವಾಸ್ ಆಗಲಿ, ರೂಮ್ ಬುಕ್ಕಿಂಗ್ ಆಗಲಿ, ಡೊನೇಷನ್ ಆಗಲಿ, ಪ್ರತಿಯೊಂದು ಡಿಫ್ರೆಂಟ್ ಆಗಿ ಇದು ಮಾಡಿದ್ದಾರೆ. ಅಪ್ಗ್ರೇಡೇ ಮಾಡಿದ್ದಾರೆ ವೆಬ್ಸೈಟ್ನ ಅಂತಾನೆ ಹೇಳ್ಬೋದು. ಮತ್ತೆ ಆಪ್ ಕೂಡ ರಿಲೀಸ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ SRS ಮಠದ್ದು ಪಂಚಾಂಗ ಆಪ್ ಕೂಡ ಇದೆ, SRS ಮಠ ಆಪ್ ಕೂಡ ಇದೆ. ಬಟ್ ಆ ಆಪ್ನ ಅವರು ಅಪ್ಗ್ರೇಡ್ ಮಾಡಿ ನಿಮಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಕೂಡ ಲಾಂಚ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯಿಂದ ನೀವು ಆಪ್ ಕೂಡ ಯೂಸ್ ಮಾಡೋದು. ಬಟ್ ವೆಬ್ಸೈಟು ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ. ವೆಬ್ಸೈಟ್ ತುಂಬಾನೇ ಕ್ಲೀನಾಗಿ ನೀವೇನಾದ್ರು ಸೇವಾ ಬುಕ್ ಮಾಡಬೇಕು ಅಥವಾ ರೂಮ್ ಬುಕ್ ಮಾಡಬೇಕು ಅಂದ್ರೆ ತುಂಬಾನೇ ಬೆಸ್ಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರದ್ದೊಂದು ಸ್ಮಾಲ್ ಇನ್ಫಾರ್ಮೇಶನ್ ಹೇಗೆ ನೀವು ಏನ್ ಪ್ರೊಸೆಸ್, ಯಾವ ತರ ರಿಜಿಸ್ಟರ್ ಮಾಡ್ಕೊಳ್ಳೋದು ಎಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ರು ನೀವು ಏನ್ ಮಾಡಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕು SRS ಮಠ ರೂಮ್ ಬುಕ್ಕಿಂಗ್ ಅಂತ, ಅಥವಾ ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ಹೊಡೆದ್ರು ಈ ವೆಬ್ಸೈಟ್ HTTPS SRSMatha.org ಈ ವೆಬ್ಸೈಟ್ ನಿಮಗೆ ಬರುತ್ತೆ. ಈ ವೆಬ್ಸೈಟ್ ಹೇಗೆ ಬರುತ್ತೆ, ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನಿಮಗೆ ಡೈರೆಕ್ಟ್ ಆಗಿ OTP ಬಂದ್ಬಿಟ್ಟು ನಿಮ್ಮನ್ನ ಹೋಮ್ ಸ್ಕ್ರೀನಿಗೆ ತಗೊಂಡು ಹೋಗುತ್ತೆ. ಈ ತರ ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರು, ಪ್ರತಿಯೊಂದು ನಿಮ್ಮ ಅಡ್ರೆಸ್ಸು ಎಲ್ಲ ಕೊಟ್ಟು ನಿಮ್ದು ಯಾವ್ದಾರು ಒಂದು ಆಧಾರ್ ಕಾರ್ಡ್ ಯಾವ್ದಾರು ಒಂದು ಇದು ಮಾಡಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ್ಮೇಲೆ ನಿಮಗೆ OTP SMS ಅಲ್ಲ, ವಾಟ್ಸ್ಆಪ್ ಮುಖಾಂತರ OTP ಬರುತ್ತೆ. OTP ಬಂದ ತಕ್ಷಣ ನಿಮಗೆ ಈ ತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಬಿಫೋರ್ ದಟ್ ನೀವು ಆನ್ಲೈನ್ ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ SRSMatha.org. ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ನೋಡಿ, SRS ಮಠ ಅಕೊಮಡೇಷನ್ ಅಂತ ಇರುತ್ತಲ್ಲ, ಅಲ್ಲೂ ಕೂಡ ಓಪನ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬರ್ದಿರ್ತಾರೆ. ಏನು ಯಾವ ವೆಬ್ಸೈಟು ವ್ಯಾಲಿಡ್ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್, ಯಾವ ತರ ಬುಕ್ ಮಾಡ್ಕೋಬಹುದು, ಇನ್ ಪರ್ಸನ್ ಹೋಗಿ ರೂಮ್ ಬುಕ್ ಮಾಡ್ಬೋದು, ಅಥವಾ ಆನ್ಲೈನ್ ಅಲ್ಲಿ HTTPS/SRSMatha.org ಇದರಿಂದನೂ ಕೂಡ ರೂಮ್ ನ ಬುಕ್ ಮಾಡಬಹುದು ಸ್ನೇಹಿತರೆ. ಪ್ರತಿಯೊಂದನ್ನು ನೋಡಿ, ನೀವು ನೋ ಫೋನ್ ಬುಕ್ಕಿಂಗ್ ಎನ್ಕ್ವೈರೀಸ್ ಎಲ್ಲ ಏನು ಕಾಲ್ ಮಾಡಿ ನೀವೇನು ತಿಳ್ಕೊಳಕ್ಕಾಗಲ್ಲ. ಬಟ್ ನಿಮಗೆ ಏನಾದ್ರು ಇಶ್ಯೂ ಬಂತು ಟೆಕ್ನಿಕಲ್ಲು, ನೀವೇನಾದ್ರು ಪೇಮೆಂಟ್ ಆಯ್ತು, ಟಿಕೆಟ್ ಇದು ಬಂದಿಲ್ಲ ಅಂದ್ರೆ ಟೆಕ್ ಸಪೋರ್ಟಿಗೆ ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್, ಈ ಇಮೇಲ್ ಅಡ್ರೆಸ್ ಇಂದನೇ ನಿಮಗೆ ಟಿಕೆಟ್ ಬುಕ್ಕಿಂಗ್ ಅಡ್ರೆಸ್, ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಶನ್ ಎಲ್ಲ ಬರುತ್ತೆ. ಅದೇ ಫೋನ್ ನಂಬರ್ ಕೂಡ ಅವರು ಕೊಟ್ಟಿದ್ದಾರೆ ನಿಮಗೆ. ವಾಟ್ಸ್ಆಪ್ ಮುಖಾಂತರನೂ ಬರುತ್ತೆ ಮತ್ತೆ ಇಮೇಲ್ ಮುಖಾಂತರ ನಿಮಗೆ ಅದು ಟಿಕೆಟ್ ಬುಕ್ಕಿಂಗ್ ಕನ್ಫರ್ಮೇಶನ್ ಬರುತ್ತೆ. ರೂಮ್ ನಂಬರ್ ಇವೆಲ್ಲ ಗೈಡೆನ್ಸ್ ಎಲ್ಲ ನೋಡ್ಕೊಳ್ಳಿ. ರೂಮ್ ನಂಬರ್ ಇಸ್ ಅಲರ್ಟೆಡ್ ಓನ್ಲಿ ಇನ್ ಚೆಕ್ ಇನ್, ಕೀಸ್ ಮಸ್ಟ್ ಬಿ ಕಲೆಕ್ಟೆಡ್ ಫ್ರಮ್ CRO ಆಫೀಸ್. ಅಲ್ಲಿಂದಾನೆ ರೀಫೌಂಡೇಬಲ್ ಡಿಪಾಸಿಟ್ ಅಂದ್ರೆ ಫಸ್ಟ್ ನೀವು ಸ್ವಲ್ಪ ಪೇ ಮಾಡ್ಬಿಟ್ಟು ಅಲ್ಲಿ ಅದನ್ನ ಲಾಸ್ಟಿಗೆ ಒಂದೋ ನೀವು ಆನ್ಲೈನ್ ಬುಕ್ ಮಾಡಿದ್ರು ರಿಫಂಡ್ ತರ ಅದನ್ನ ಫಸ್ಟ್ ಡೆಪಾಸಿಟ್ ತರ ಇದು ಮಾಡಿ 100-200 ರೂಪಾಯಿ ಇದು ಮಾಡಿ ಅದಾದ್ಮೇಲೆ ಇರುತ್ತೆ. ಈಗ ನೀವೇನೇ ಬುಕ್ ಮಾಡಿರೋ ಕ್ಯಾನ್ಸಲೇಷನ್, ರೀಫಂಡ್ ಅದೇನು ಡೇಟ್ ಚೇಂಜ್ ಏನು ಅಲೋಡ್ ಇರಲ್ಲ. ಕರೆಕ್ಟ್ ಆಗಿ ಯಾರು ಬುಕ್ ಮಾಡಿರ್ತೀರ ನೋಡ್ಕೊಳ್ಳಿ, ಇಲ್ಲ ಅಂದ್ರೂ ಬೇರೆ ಯಾರನ್ನಾದ್ರೂ ಕಳಿಸಿ ಸ್ನೇಹಿತರೆ. ಮತ್ತೆ ಯಾರು ಮಿಸ್ ಮಾಡ್ಕೋಬೇಡಿ. ಬುಕ್ಕಿಂಗು 3 days ಇಂದ 30 days ಒಳಗಡೆ ನೀವು ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ನೀವು ನಾಳೆ ಹೋಗ್ತಿದ್ರೆ ಬುಕ್ ಮಾಡೋಕ್ಕಾಗಲ್ಲ, ನಾಡ್ದು ಹೋಗ್ತಿದ್ರೆ ಬುಕ್ ಮಾಡೋಕ್ಕಾಗಲ್ಲ. ಅಚ್ಚೆ ನಾಡ್ದು ಹೋಗ್ತಿದ್ರ ಅಂದ್ರೆ 3 days ಇಂದ 30 days ಒಳಗಡೆ ನೀವು ಬುಕ್ ಮಾಡ್ಕೊಬಹುದು. ಇಲ್ಲೆಲ್ಲ ಕ್ಲಿಯರ್ ಆಗಿ ಕೊಟ್ಟಿ ನೋಡಿ. ಮಠ ಇಸ್ ನಾಟ್ ಅಥರೈಸ್ಡ್ ಟು ಎನಿ ಪರ್ಸನ್, ಏಜೆನ್ಸಿ, ಟ್ರಸ್ಟ್ ಟು ಮೇಕ್ ರೂಮ್ ಬುಕ್ಕಿಂಗ್. ಅದೇ ಅವ್ರು ಡೈರೆಕ್ಟ್ ನೀವು ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಬಹುದು. ಅಲ್ಲಿಗೆ ನಿಮಗೆ ಇದರಿಂದ ಇಮೇಲ್ ಬರುತ್ತೆ, ವಾಟ್ಸ್ಆಪ್ ಬರುತ್ತೆ. ಬುಕ್ಕಿಂಗ್ ಓನ್ಲಿ ನಿಮ್ಮ ಇದರಿಂದ ಈ ಮಂತ್ ಒಳಗೆ ನೀವು ಏನಾದ್ರು ಬುಕ್ ಮಾಡ್ಬೇಕು ಅಂದ್ರೆ ಬರೀ 2 ರೂಮ್ ಬುಕ್ ಮಾಡೋಕ್ಕಾಗೋದು 1 person ID ಇಂದ. ಅದಾದ್ಮೇಲೆ ಏನೇ ಪರ್ಸನ್ ಟೆಕ್ ಸಪೋರ್ಟ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ತುಂಬಾ ಯೂಸ್ಫುಲ್, ನೋಡ್ಕೊಳ್ಳಿ. ಪ್ರತಿಯೊಬ್ರು ಬುಕ್ ಮಾಡ್ಕೋಬೇಕಾದ್ರೆ ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ನೋಡಿಕೊಳ್ಳಿ ಎಲ್ಲ ರೂಮ್ಗಳು. ಶ್ರೀಮಠ ಹ್ಯಾಸ್ ಓವರ್ 1200 ಇನ್ ಮಂತ್ರಾಲಯ. ಔಟ್ ಆಫ್ ದಿಸ್ ಓನ್ಲಿ 250 ಆರ್ ಅವೈಲೇಬಲ್. ನೋಡಿ ಹೇಳಿನಲ್ಲ, 250 ನಿಮಗೆ ಆನ್ಲೈನ್ ಅಲ್ಲಿ ಅವೈಲಬಿಲಿಟಿ ಸಿಗುತ್ತೆ. ಅದಾದ್ಮೇಲೆ ಎಲ್ಲಾ ರೂಮ್ಗಳು ಅಲ್ಲೂ ಹೋಗೋ ಸಿಗುತ್ತೆ. ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ತುಂಬಾ ರೂಮ್ಸ್ ಗಳಿದಾವೆ ಸ್ನೇಹಿತರೆ. ನೀವೇನು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಪ್ರೈವೇಟ್ ರೂಮ್ಸ್ಗಳು ಹತ್ತತ್ರ ದೇವಸ್ಥಾನ ಹತ್ತತ್ರ ಆಲ್ಮೋಸ್ಟ್ ನಿಮಗೆ ಒಂದು 100-200 ರೂಮ್ಸ್ ಗಳೇ ಸಿಗ್ತವೆ. ಅಲ್ಲೆಲ್ಲ ಸುತ್ತಮುತ್ತ ಗೆಸ್ಟ್ ಹೌಸ್ ಗಳೆಲ್ಲ ಇದಾವೆ. ಬಟ್ ಟೆಂಪಲ್ ಗೆಸ್ಟ್ ಹೌಸ್ಗಳು ಇನ್ನೂ ಚೆನ್ನಾಗಿದಾವೆ. ಒಂದು 5 ಗೆಸ್ಟ್ ಹೌಸ್ಗಳಂತೂ ಸಕ್ಕತ್ತಾಗಿದ್ದಾವೆ. ಅವೆಲ್ಲ ಪ್ರತಿಯೊಂದು ಗೆಸ್ಟ್ ಹೌಸ್ಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೂ ರೂಮ್ಗಳು ಅದ್ರಲ್ಲಿ ಸಿಗ್ತವೆ. ಎಲ್ಲ 500, 400, 300, 250 ಇಂದ ಸ್ಟಾರ್ಟ್ ಆಗ್ತವೆ.
ಮಾಡಿ 1500 ತನಕ AC ರೂಮ್ಸ್ಗಳು ಕೂಡ ನಿಮಗೆ ಅವೈಲಬಿಲಿಟಿ ಸಿಗ್ತವೆ. ಬಟ್ ನೀವು ಯಾವ ತರ ಪ್ಲಾನ್ ಮಾಡಬೇಕು, 20 ದಿನದಿಂದ 30 ದಿನದೊಳಗೆ ಪ್ಲಾನ್ ಮಾಡಿದ್ರೆ ಮಾತ್ರ ರೂಮ್ ಅವೈಲಬಿಲಿಟಿ ಸಿಗ್ತವೆ. ಈಗಂತೂ ತುಂಬಾ ಜನಗಳು ಮಂತ್ರಾಲಯಕ್ಕೆ ತುಂಬಾ ಜನ ವಿಸಿಟ್ ಮಾಡೋದ್ರಿಂದ ರಾಯರ್ ನೋಡೋಕ್ಕೋಸ್ಕರ, ಆಶೀರ್ವಾದ ಪಡೆಯೋಕ್ಕೋಸ್ಕರ. ಹಾಗಾಗಿ ತುಂಬಾ ನೋಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಪ್ರೊಸೆಸ್ ತುಂಬಾನೇ ಈಸಿ ಇದೆ ಸ್ನೇಹಿತರೆ. ಇಲ್ಲಿ ನೀವು ಬುಕ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ನೀವು ಸೇವಾನು ಕೂಡ ನೀವು ಬುಕ್ ಮಾಡ್ಬೋದು. ಆನ್ಲೈನ್ ಸೇವಾಸ್ ಕೂಡ ಇದಾವೆ. ಪ್ರತಿಯೊಂದಕ್ಕೂ ಡೀಟೇಲ್ಸ್ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬಹುದು. ಅಲ್ಲ ಅಂದ್ರೆ ರೂಮ್ ಬುಕ್ಕಿಂಗ್, ಡೊನೇಷನ್ ಎಲ್ಲ ಮಾಡ್ಕೋಬಹುದು. ನೀವು ಏನಾದ್ರು ಪಾಸ್ಟ್ ಹಿಸ್ಟ್ರಿ ಏನಾದ್ರು ಇದು ಮಾಡಿರೋದು ಕೂಡ ಇದು ಮಾಡ್ಕೋಬಹುದು. ರೂಮ್ ಬುಕ್ಕಿಂಗ್ ಎಲ್ಲ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ರೂಮ್ ಬುಕ್ಕಿಂಗ್ ಇಲ್ಲಿಗೆ ಅವೈಲಬಿಲಿಟಿ ತೋರಿಸುತ್ತೆ. ಇಲ್ಲಿ ಈ ರೂಮ್ ಬುಕ್ಕಿಂಗ್ ಬರುತ್ತೆ. ಇಲ್ಲಿ ನೀವು ರೂಮ್ ಬುಕ್ಕಿಂಗ್ ಅಂತ ನೋಡಿ, ಇಲ್ಲೊಂದ್ಸರಿ ನಾನು ಕ್ಲಿಕ್ ಮಾಡ್ತೀನಿ ರೂಮ್ ಬುಕ್ಕಿಂಗ್ ಅಂತ. ಇಲ್ಲಿ ನಿಮಗೆ ಫಸ್ಟ್ ನೀವು ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡ್ಕೊ. ಬುಕ್ಕಿಂಗ್ ಈಸ್ ಓನ್ಲಿ ಫಾರ್ ದ ಡೇ ಆಫ್ 23 hours. ಅಂದ್ರೆ 23 ಅವರ್ಸ್ಗೆ ಮಾತ್ರ ನೀವು ಬುಕ್ ಮಾಡ್ಕೊಳಕ್ ಸಾಧ್ಯ. 2 days ಇರ್ತೀನಿ, 3 days ಇರ್ತೀನಿ ಅಂತೆಲ್ಲ ಆಗಲ್ಲ ಸ್ನೇಹಿತರೆ. No cancellation or refund or daytime challenge not allowed. Changing is not allowed. Extension of stay is not allowed. Maximum 2 rooms ಒಂದು ID ಇಂದ ಪರ್ ಮಂತ್ ಬುಕ್ ಮಾಡಬಹುದು. ಬುಕ್ಕಿಂಗ್ ವಿಂಡೋ 3 to 30 days advance. So refund deposit is payable at the check-in counter. SRS may cancel refund booking if required. ಪಾಲಿಸಿ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್. ನೀವೇನಾದ್ರು ಲೇಟ್ ಆಗಿ ಬಂದ್ರಿ ಅಥವಾ ಏನೇ ಇದ್ರೆ ಅವರು ಅಥವಾ ಸಿಂಗಲ್ ಪರ್ಸನ್ ಹೋದ್ರಿ ಅಂದ್ರೂ ಕ್ಯಾನ್ಸಲ್ ಮಾಡಕ್ಕಿತ್ತೆ. 1-2-3 ಪಾಯಿಂಟ್ಸ್ ನೋಡಿಕೊಳ್ಳಿ. ಸಿಂಗಲ್ ಪರ್ಸನ್ಗೆ ರೂಮ್ ಕೊಡಲ್ಲ. ಒಂದ್ ಸ್ವಲ್ಪ ಏನೋ ರಿಸ್ಟ್ರಿಕ್ಷನ್ಸ್ ಇದೆಯಂತೆ ಅಲ್ಲಿ, ಬಿಕಾಸ್ ಆಫ್ ಸಮ್ ಕೇಸಸ್. ಅದಕ್ಕೋಸ್ಕರ ಸಿಂಗಲ್ ಪರ್ಸನ್ ಬುಕ್ ಮಾಡ್ಕೊಂಡು ಹೋಗ್ಬೇಡಿ. ಸುಮ್ಮನೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅಲ್ಲಾದ್ರೂ ಫ್ರೆಂಡ್ಸ್ ಅಥವಾ ಅಲ್ಲೇ ಯಾರು ನೀವು ಇದು ಮಾಡ್ಕೊಂಡು ಯಾರು ಇನ್ನೊಬ್ರು ಯಾರು ತಗೊಂಡಿದ್ರೆ ಸಿಂಗಲ್ ಪರ್ಸನ್ ಇದ್ರೆ ಆ ತರ ಕಂಬೈನ್ಡ್ ಆಗಿ ತಗೊಂಡು ಇದು ಮಾಡ್ಕೊಬಹುದು ಸ್ನೇಹಿತರೆ. ಬಟ್ ನೀವೇನಾದ್ರೂ ಸಿಂಗಲ್ ಪರ್ಸನ್ ಆಗಿ ಹೋಗ್ಬೇಡಿ. ಕಪಲ್ಸ್ ಹೋಗೋದಿದ್ರು ಅಷ್ಟೇ ಸ್ನೇಹಿತರೆ. ಪ್ರತಿಯೊಬ್ರು ನಿಮ್ ಕಪಲ್ಸ್ ಮ್ಯಾರೇಜ್ ಫೋಟೋ ಆಗ್ಲಿ ಅಥವಾ ನಿಮ್ದು ID ಕಾರ್ಡ್ ಆಗ್ಲಿ, ಪ್ರತಿಯೊಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಆಗ್ಲಿ ಇಟ್ಕೊಂಡು ಹೋಗಿ. ಅದು ಕೂಡ ಇಶ್ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಕಪಲ್ಸ್ ಇಬ್ಬರೇ ಹೋಗ್ತಾ ಇದ್ರೆ ಕರೆಕ್ಟ್ ಆಗಿ ID ಪ್ರೂಫ್ಸ್ ಎಲ್ಲ ಇರಬೇಕು, ವೆರಿಫಿಕೇಶನ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮಗೆ ಅಲೌಡ್ ಮಾಡಲ್ಲ. ಈಗ 3 ರೂಮ್, ಎಷ್ಟೆಷ್ಟು ರೂಮ್ಗಳು ಸಿಗ್ತವೆ ರೂಮ್ಗಳು 3 ಜನ ಇರೋದಕ್ಕೆ ಇರ್ತವೆ, 4 ಜನ ಇದಾಗಿದ್ದಾವೆ, 3 ಜನ ಇರೋದಕ್ಕೆ ತುಂಬಾ, 2 ಜನ ಇರೋದಕ್ಕೂ ಇದಾವೆ. ಬಟ್ ನಿಮ್ಗೆ ಏನಾದ್ರು ಕಿಡ್ಸ್ ಹೋಗ್ತಿದಾರೆ, ಒಬ್ಬ 3 ಜನ ರೂಮಿಗೆ ಆಗ್ಬೋದ, ಕಿಡ್ಸ್ ಹೋದ್ರೂ ಅಲೌಡ್ ಮಾಡ್ತಾರೆ ಸ್ನೇಹಿತರೆ. ನೀವೇನಾದ್ರು ಫ್ಯಾಮಿಲಿ ಹೋಗ್ತಿದ್ರೆ 3 ಜನ ಇದ್ದಾರೆ, ಇನ್ನಿಬ್ರು 2 ಜನ ಕಿಡ್ಸ್ ಇದಾರೆ ಅಂದ್ರೂ ಕೆಳಗಡೆ ಚಾಪೆ ಇದೆಲ್ಲ ತಗೊಂಡು ನೀವು ಮ್ಯಾನೇಜ್ ಮಾಡ್ಬೋದು ನನ್ನ ಪ್ರಕಾರ. ಹಾಗಾಗಿ ಅವ್ರನ್ನ ಕೇಳ್ಕೊಳ್ಳಿ. ಅವ್ರಿಗೆ ಏನಾದ್ರು ನಿಮ್ದು ಫುಲ್ ಅಡಲ್ಟ್ಸ್ ಆಗಿದೆ ಅಂದ್ರೆ ಒಂದು 12 ವರ್ಷದ ಮೇಲಾಗಿದ್ರೆ ಮತ್ತೆ ಎಕ್ಸ್ಟ್ರಾ ಇದು ತಗೊಂಡು ಒಂದು ಚಾಪೆ ಏನಾದ್ರು ಕೊಡ್ತಾರೆ ಅಂತ. ಬಟ್ ನನ್ನ ಪ್ರಕಾರ ನಾವು ಇದು ಮಾಡಿದಾಗ ಒಂದು ಎಕ್ಸ್ಟ್ರಾ ಬಿಲೋ 10 years, ಬಿಲೋ 5 years ಅವರಿಗೆಲ್ಲ, ಆಲ್ಮೋಸ್ಟ್ ಬಿಲೋ 10 years ಅವರಿಗೆಲ್ಲ ನೀವು ಅಲೋಡ್, ನೀವು ಕರ್ಕೊಂಡು ಹೋಗ್ಬೋದು. ಅವರಿಗೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಎಷ್ಟು ಜನ ಹೋಗಿರ್ತೀರ ಅಷ್ಟು ಜನ ಬುಕ್ ಮಾಡ್ಕೋಬೇಕು ಮಾತ್ರ. 2 ಜನ ಕಿಡ್ಸಿಗೆಲ್ಲ ನೀವು ಅಲೋಡ್, ಏನು ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಪ್ರತಿಯೊಂದನ್ನು ಏನು ಪ್ರಾಬ್ಲಮ್ ಇಲ್ಲ. 3 days ತುಂಬಾ ಕ್ವಶನ್ಸ್ ಅದೇ ಬರುತ್ತೆ. ಎಷ್ಟೆಷ್ಟು ರೂಮ್ಗಳಿದ್ದಾವೆ, 5 members ಅಲೋಡ್ ಮಾಡ್ಬೋದಾ, 2 members. ಕಿಡ್ಸ್ ಇದ್ರೆ ಅಲೋಡ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಅಡಲ್ಟ್ಸ್ ಇದ್ರೆ ಆಗಲ್ಲ, ಅವ್ರು ಅಲೋಡ್ ಮಾಡಲ್ಲ. ಅವ್ರಿಗೆ ನೀವು ಬೇರೆ ರೂಮ್ನೇ ತಗೋಬೇಕಾಗುತ್ತೆ. ಈಗ 5 ಜನ ಹೋಗಿದ್ದೀರಾ, 3 rooms ತಗೋಬಹುದು, ಆಗಲ್ಲ. 2 ರೂಮ್ ಅಡಲ್ಟ್ಸ್ ತಗೊಂಡು 2 ರೂಮ್ ತಗೊಂಡ್ಲೇಬೇಕಾಗುತ್ತೆ ನೀವು. ಹಾಗಾಗಿ ತುಂಬಾ ಜನಗಳು ಆನ್ಲೈನ್ಗೆ ನೋಡಕ್ ಹೋಗ್ಬೇಡಿ. ನೀವು ಅಲ್ಲಿ ಹೋಗಿ ತುಂಬಾ ಟ್ರೈನ್ ಫೆಸಿಲಿಟೀಸ್ ಇದೆ, ಬಸ್ ಫೆಸಿಲಿಟೀಸ್ ಇದೆ. ತುಂಬಾ ಜನಗಳು ನೀವು ಟ್ರಾವೆಲ್ ಮಾಡ್ಕೊಂಡು ಹೋದ್ರೂ ಅಲ್ಲಿ ನಿಮಗೆ ಅವೈಲಬಿಲಿಟಿಗೆ ಉಳ್ಕೊಳಕ್ಕೆ ರೂಮ್ಗಳ ಪ್ರಾಬ್ಲಮ್ ಏನು ಬರಲ್ಲ ಸ್ನೇಹಿತರೆ. ಕ್ಲೀನ್ ಆಗಿ ಅಲ್ಲಿ ನೀವು ಉಳ್ಕೊಂಡು ವಾಪಸ್ ಬರ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ತಿಳ್ಕೊಂಡಿರ್ಬೇಕು ಹೇಗೆ ಅಂತ. ಒಂದ್ಸರಿ ಬುಕ್ಕಿಂಗ್ ಅದನ್ನೆಲ್ಲ ಕ್ಲೋಕೆ ಹೊಡೆದಾಗ ನಿಮಗೆ ಇಲ್ಲಿ ಬುಕ್ಕಿಂಗ್ ಬರುತ್ತೆ. ಯಾವ್ದು ಡೇಟ್ ನೋಡಿ, 1 month ಅಂದ್ರೆ ನಾನು 25 days ಬ್ಯಾಗ್ ಇದನ್ನ ಕೊಟ್ರು, ಇಲ್ಲಿ ಕೊಟ್ರು ರೂಮ್ ಅವೈಲಬಿಲಿಟಿ ಎಲ್ಲ ನೋಡಿ ಕಾಣಿಸ್ತಾ ಇದೆ. AC ಸುಶೀಲೇಂದ್ರ ತುಂಬಾ ಚೆನ್ನಾಗಿದೆ, ಶ್ವೇತೇಂದ್ರನು ಕೂಡ ರೂಮ್ ಚೆನ್ನಾಗಿದೆ. ಇವೆಲ್ಲ ಹತ್ತಿರದಲ್ಲಿ ಸುಜಯೇಂದ್ರ ಗೆಸ್ಟ್ ರೂಮ್, ಇದು ಕೂಡ ಜಯತೀರ್ಥ ಮಂದಿರ್, ಇವೆರಡು ನಿಮಗೆ ಟೆಂಪಲ್ ಹತ್ರನೇ ಇರೋದು ಸ್ನೇಹಿತರೆ. ನೋಡ್ಕೊಳ್ಬೇಕಲ್ಲ, ಜಯತೀರ್ಥ ಮಂದಿರ್ ಇವೆಲ್ಲ ಇದೆಯಲ್ಲ, ಬೃಂದಾವನ, ಇವೆಲ್ಲ ನಿಮಗೆ ರೂಮ್ಗಳು ಹತ್ತತ್ರನೇ ಇರೋದು. ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ, ಈ ರೂಮ್ ಗೆಸ್ಟ್ ಹೌಸ್ ತುಂಬಾನೇ ಚೆನ್ನಾಗಿದೆ. ಇವೆಲ್ಲ ತುಂಬಾ ಚೆನ್ನಾಗಿರೋ ಗೆಸ್ಟ್ ಹೌಸ್ಗಳು. ಇನ್ನು ಬೃಂದಾವನ ಇದೆ, ಮತ್ತೆ ಇನ್ನೊಂದು ಕಾಟೇಜ್ ಇನ್ನೊಂದು ಬರುತ್ತೆ, ಪಂಚಮುಖಿ ಕಾಟೇಜಸ್ ಅಂತ 250-300 rupeesಗೆಲ್ಲ ಕಾಟೇಜಸ್ ತರ ಕೊಡ್ತಾರೆ. ಅಲ್ಲಿ ನೋಡಿ ನೀವು ಒಬ್ರು ಉಳ್ಕೊಳಕ್ ಹೋದ್ರೆ ಅಲ್ಲಿ ಯಾರು ಕೊಡ್ತಾರ ಅಂತ. ಬಟ್ ಸಿಂಗಲ್ ಪರ್ಸನ್ ಕೊಡಲ್ಲ ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳಿದ್ದಾರೆ. ಬಟ್ ಅಲ್ಲಿ ಕಾಟೇಜಸ್ ಟ್ರೈ ಮಾಡಿ ತುಂಬಾ ಜನ ಎಲ್ಲ ಸ್ಟೂಡೆಂಟ್ಸ್ ಹುಡುಗರೆಲ್ಲ ಹೋದ್ರೆ ಆಕ್ಚುಲಿ. ಬಟ್ ನೀವೇನಾದ್ರೂ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರ ಅಂದ್ರೆ ನನ್ನ ಪ್ರಕಾರ ಬೃಂದಾವನ 300-400 ಇಂದ ಸ್ಟಾರ್ಟ್. ನಿಮಗೆ ಬೆಸ್ಟ್ ರೂಮ್ಗಳು ಅಂದ್ರೆ ಇದೇನೆ, ಇದು ಶ್ವೇತೇಂದ್ರ, ಇದು ಕೂಡ ಟೆಂಪಲ್ ಇಂದ ಅಲ್ಲೇ ಎಲ್ಲ 1.1 kilometer 500 meter ಬರೋಂತ ಎಲ್ಲ ಗೆಸ್ಟ್ ಹೌಸ್ಗಳು ಸ್ನೇಹಿತರೆ ಇವೆಲ್ಲ. ಅದರಲ್ಲೂ ಕೂಡ ಇವೆರಡು ಟೆಂಪಲ್ ಹತ್ತತ್ರನೇ ಇರೋದು, ಜಯತೀರ್ಥ ಮಂದಿರ್ ಮತ್ತೆ ಸುಜಯತೀಂದ್ರ ಗೆಸ್ಟ್ ಹೌಸ್ಗಳು, ಇವೆರಡು ಒಟ್ಟೊಟ್ಟಿಗೆ ಇರೋದು. ಹಾಗಾಗಿ ಪ್ರತಿಯೊಂದು ನೋಡ್ಕೊಳ್ಳಿ ಇಲ್ಲಿ. ಪ್ರತಿಯೊಬ್ಬರಿಗೂ ಇದೆಲ್ಲ ಆದ್ಮೇಲೆ ಇನ್ನು ಈಸಿ ಪ್ರೋಸೆಸ್. ನೀವೇನಿಲ್ಲ, ಜಸ್ಟ್ ಇಲ್ಲಿ ಎಲ್ಲ ಡೀಟೇಲ್ಸ್ನ ಬುಕ್ ಮಾಡ್ಕೊಂಡ್ಬಿಟ್ಟು
ಪ್ರತಿಯೊಬ್ಬರದ್ದು ಇಲ್ಲೆಲ್ಲ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನೆಲ್ಲ ಬುಕ್ ಮಾಡ್ಕೊಂಡು ಇಲ್ಲಿ ಇದೆಯಲ್ಲ ಇದನ್ನೆಲ್ಲ ಡೀಟೇಲ್ಸ್ನ ನೀವು ನೋಡ್ಕೊಳ್ಳಿದ್ದು. ಈ ಡೀಟೇಲ್ಸ್ನೆಲ್ಲ ನೋಡ್ಕೊಂಡು ಆದಮೇಲೆ ಇಲ್ಲಿ ನಿಮ್ಮ ಫುಲ್ ನೇಮ್ ಆಗಲಿ, ಫೋನ್ ನಂಬರ್ ಆಗಲಿ, ಇಮೇಲ್ ಆಗಲಿ, ಸಿಟಿ ಎಲ್ಲ ಅದು ಹಾಕಿದ್ಮೇಲೆ ಪ್ರತಿಯೊಂದು ಇದೆಲ್ಲ ಹಾಕಿ ಬುಕ್ ಅಂತ ಹೊಡೆದ್ರೆ ಸಾಕು. ನೀವು ಜಸ್ಟ್ ಪೇ ಅಂತ ಹೊಡೆದ್ರೆ ಸಾಕು. ಪೇ ಅಂಡ್ ಬುಕ್ ಅಂತ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ ಇದನ್ನು ತೋರಿಸುತ್ತೆ. ಯಾವುದಾದ್ರು UPI ಆಗಲಿ ಅಥವಾ ನೆಟ್ ಬ್ಯಾಂಕಿಂಗ್ ಆಗಲಿ ಎಲ್ಲ ತೋರಿಸುತ್ತೆ. ಅಲ್ಲಿ ಹೋಗಿ ನೆಟ್ ಬ್ಯಾಂಕಿಂಗಲ್ಲಿ ಹೋಗಿ ನೀವು ಇದನ್ನ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ನೀವು ಅದನ್ನ ಒಂದು ಸ್ವಲ್ಪ ಬುಕ್ಕಿಂಗ್ ಎಲ್ಲ ಈಸಿಯಾಗಿ ಬಂದ್ಬಿಟ್ಟು ನೀವು ಬುಕ್ಕಿಂಗ್ ಆದ್ಮೇಲೆ ನಿಮಗೆ ಪ್ರತಿಯೊಬ್ಬರಿಗೂ ಅದು ಇಮೇಲ್ ವಾಟ್ಸಪ್ ಬರುತ್ತೆ, ಮತ್ತೆ ನಿಮಗೆ ಅದು ಇಮೇಲ್ ನೋಟಿಫಿಕೇಶನ್ ಬರುತ್ತೆ. ಅದು ನೀವು ಪ್ರಿಂಟ್ಔಟ್ ಅವ್ರು ತಗೋಬೋದು ಅಥವಾ ಮೊಬೈಲ್ ತಗೊಬಂದು ತೋರಿಸಿರಿ. ಚೆಕ್ ಇನ್ ಆಗೋಕ್ಕಿಂತ 2 hours ಕೊಡ್ತಾರೆ. ಅದಾದ್ಮೇಲೆ 2 hours ನಿಮಗೆ ಎಕ್ಸ್ಟೆಂಡ್ ಮಾಡಿರ್ತಾರೆ, ಅದೇ ತನಕ ಹೋಲ್ಡ್ ಮಾಡ್ತಾರೆ. ಇಲ್ಲ ಆಗ್ಲಿಲ್ಲ ಅಂದ್ರೂ ಕಾಲ್ ಮಾಡಿ ಇನ್ನೂ 2 hours ಆಗುತ್ತೆ ಅಂದ್ರೆ ಹೇಳಿ ಸ್ನೇಹಿತರೆ. 4 hours ಅಂತೂ ಇಟ್ಟೇ ಇಡ್ತಾರೆ ತುಂಬಾ ಜನಗಳು. ಹಾಗಾಗಿ ನಿಮಗೆ ತುಂಬಾ ಆ ಥರ ಪ್ರಾಬ್ಲಮ್ ಆಗಿ ತುಂಬಾ ಜನಗೆಲ್ಲ ಇದಾಗಿದೆ. ಹೆಲ್ಪ್ ಮಾಡ್ತಾರೆ, ನೀವು ಕಾಲ್ ಮಾಡ್ಕೊಂಡು ಅಷ್ಟಾಗುತ್ತೆ ಏನಾಗುತ್ತೆ ಹೇಳಿ. ಹಾಗಾಗಿ ಪ್ರತಿಯೊಬ್ಬರು ಹೋಲ್ಡ್ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬಾ ಲೇಟ್ ಆಗೋದಿದ್ರೆ ಅವ್ರು ನಿಮಗೆ ಬೇರೆಯವರಿಗೆ ಅಲರ್ಟ್ ಮಾಡ್ಬಿಡ್ತಾರೆ, ನಿಮಗೆ ರೂಮ್ಸ್ಗಳು ಸಿಗಲ್ಲ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇನೆ SRS ಮಾಡೋದಾಗ್ಲಿ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಹೆಲ್ಪ್ ಮಾಡ್ತೀನಿ. ಇನ್ನು ಆಪ್ ಕೂಡ ಇನ್ನು ಅವರು ಅಪ್ಗ್ರೇಡ್ ಮಾಡಿ ಹೊಸದಾಗಿ ಬಿಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಹೊಸ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್.